ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ಏಪ್ರಿಲ್ 6ಕ್ಕೆ ಅಂಬಾಜಿ ದುರ್ಗಾ ಬೆಟ್ಟದಲ್ಲಿ ದುಷ್ಟ ಸಂಹಾರ ವೀರಾಂಜನೇಯ ಸ್ವಾಮಿ ಬ್ರಹ್ಮರಥೋತ್ಸವ. 3 ಯುಗಗಳ ಅವತಾರ ಪುರುಷ ಅಂಬಾಜಿ ದುರ್ಗಾ ಬೆಟ್ಟದ ಮೇಲೆ ನೆಲೆಸಿರುವ ದುಷ್ಟ ಸಂಹಾರ ವೀರಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ಏಪ್ರಿಲ್ ತಿಂಗಳಿನಲ್ಲಿ 3 ದಿನಗಳ ಕಾಲ ಅದ್ದೂರಿ ಬ್ರಹ್ಮರಥೋತ್ಸವ ಕಾರ್ಯಕ್ರಮ ನಡೆಯಲಿದೆ ಎಂದು ಪ್ರಧಾನ ಅರ್ಚಕರು ತಿಳಿಸಿದ್ದಾರೆ. ಅಂಬಾಜಿ ದುರ್ಗಾ ಬೆಟ್ಟದ ಆಂಜನೇಯ ವಿಗ್ರಹದಲ್ಲಿ ಸಾಕಷ್ಟು ವಿಶೇಷತೆಯನ್ನ ಕಾಣಬಹುದಾಗಿದೆ. 3 ಯುಗಗಳ ಅವತಾರ ಪುರುಷನಾಗಿ ಕಾಣುತ್ತಾರೆ. ಮೇಲಿಂದ ಕೆಳಗೆ ನೋಡಿದ್ರೆ ತ್ರೇತಾಯುಗದಲ್ಲಿ ಕೋರೆ ಹಾಲಿನಿಂದ ಕೋಪದಿಂದ ರಾವಣಾಸುರ ಮಗ ಅಕ್ಷಯ ಕುಮಾರನ ಸಂಹರಿಸುವ ದುಷ್ಟ ಸಂಹಾರಕ ಆಂಜನೇಯನ ಪ್ರಸಂಗ. ಅಡ್ಡವಾಗಿ ನೋಡಿದರೆ ದ್ವಾಪರ ಯುಗದಲ್ಲಿ ಭೀಮನ ಅಹಂಕಾರವನ್ನ ಅಡಗಿಸಿ ದ್ರೌಪದಿಗೆ ಸೌಗಂಧಿಕ ಪುಷ್ಪವನ್ನ ಹಿಮಾಲಯದಿಂದ ತಂದು ಭೀಮನಿಗೆ ನೀಡುವಾಗ ಎಡಗೈಯಲ್ಲಿ ಪುಷ್ಪವನ್ನ ಹಿಡಿದಿರುವ ವಾಯುಪುತ್ರ ಕಲಿಯುಗದಲ್ಲಿ ಬಲಗೈ ಮೇಲೆತ್ತಿ ಬೇಡಿದ ಭಕ್ತರಿಗೆ ಅಭಯವನ್ನ ನೀಡುವ ಮೂಲಕ ಇಷ್ಟಾರ್ಥಗಳನ್ನು ಈಡೇರಿಸುವ ಭಗವಂತನೇ ಇಲ್ಲಿ ನೆಲೆಸಿದ್ದಾರೆಂದು ಸುತ್ತಮುತ್ತಲ ಗ್ರಾಮಸ್ಥರು ಹೇಳುತ್ತಾರೆ. ಮತ್ತೊಂದು ವಿಶೇಷತೆ ಅಂದರೆ ಬೆಟ್ಟದ ತುದಿಯಲ್ಲಿ ಅಂಬೋಜೇಶ್ವರ ದೇವಾಲಯವಿದೆ. ಅದರ ಪಕ್ಕದಲ್ಲಿ ಸದಾ ನೀರಿರುವ ಚಿಲುಮೆಯು ಇದೆ. ಇಲ್ಲಿನ ನೀರು ಸೇವಿಸಿದರೆ ಅಥವಾ ಸ್ನಾನ ಮಾಡಿದರೆ ರೋಗ ರುಜಿನಗಳು ವಾಸಿಯಾಗುತ್ತವೆ ಎಂದು ಹೇಳುತ್ತಾರೆ. ದೇವಾಲಯದ ಧರ್ಮದರ್ಶಿಗಳಾದ ಕವಲಗಾನಹಳ್ಳಿ ನಾರಾಯಣಸ್ವಾಮಿ ಅಂಬೋಜೇಶ್ವರ ಸೇವಾ ಟ್ರಸ್ಟ್ ಮುಖಾಂತರ ಹಾಗೂ ಸುತ್ತಮುತ್ತಲ ಗ್ರಾಮಸ್ಥರ ಸಹಕಾರದಿಂದ ದೇವಾಲಯವನ್ನು ಅಭಿವೃದ್ಧಿಪಡಿಸುವುದರ ಜೊತೆಗೆ ಗೋಶಾಲೆಯನ್ನು ಸಹ ಮಾಡಿರುತ್ತಾರೆ. ಇದರ ಜೊತೆಗೆ ನಿತ್ಯ ಅನ್ನದಾಸೋಹವೂ ನಡೆಯುತ್ತದೆ. ಲೋಕ ಕಲ್ಯಾಣಾರ್ಥಕವಾಗಿ ಏಪ್ರಿಲ್ 4ರಂದು ಧ್ವಜಾರೋಹಣ, 5ರಂದು ಸೀತಾರಾಮ ಕಲ್ಯಾಣೋತ್ಸವ, 6ಕ್ಕೆ ರಥೋತ್ಸವ ಕಾರ್ಯಕ್ರಮಗಳಿದ್ದು ಅಂಬಾಜಿ ದುರ್ಗಾ ಬೆಟ್ಟದ ದುಷ್ಟ ಸಂಹಾರ ವೀರಾಂಜನೇಯ ಸ್ವಾಮಿ ಬ್ರಹ್ಮ ರಥೋತ್ಸವವು ಅದ್ದೂರಿಯಾಗಿ ಶ್ರದ್ಧಾ ಭಕ್ತಿಗಳಿಂದ ನಡೆಯಲಿದ್ದು ಸಾರ್ವಜನಿಕರು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲು ದೇವಾಲಯದ ಆಡಳಿತ ಮಂಡಳಿಯವರು ಕೋರಿದ್ದಾರೆ. ಇಲ್ಲಿ ಭಗವಂತನ ಅನುಗ್ರಹಕ್ಕೋಸ್ಕರ ಲೋಕ ಕಲ್ಯಾಣಕ್ಕೋಸ್ಕರ ಅಂತ 4ನೇ ತಾರೀಕು ಸಂಜೆ ಧ್ವಜಾರೋಹಣ ಕಾರ್ಯಕ್ರಮ ಇರುತ್ತೆ. 5ನೇ ತಾರೀಕು ಬೆಳಗ್ಗೆ 9 ಗಂಟೆಗೆ ಕಲ್ಯಾಣೋತ್ಸವ, ಶ್ರೀರಾಮ ಸೀತಾದೇವಿಯ ಕಲ್ಯಾಣೋತ್ಸವ ಇರುತ್ತೆ. ರಾತ್ರಿ ಶಯನೋತ್ಸವಗಳಿರುತ್ತೆ. 3ನೇ ದಿವಸ ಬೆಳಗ್ಗೆ 6ನೇ ತಾರೀಕು ಬೆಳಗ್ಗೆ ತೇರನ್ನು ಎಳೆಯುವ ಕಾರ್ಯಕ್ರಮ ತೇರಿರುತ್ತೆ. ಹಾಗಾಗಿ ಭಕ್ತರೆಲ್ಲರೂ ಕೂಡ ಬಂದು ಆ ಜಾತ್ರೆಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಆ ಹನುಮಂತನ ಒಂದು ಅನುಗ್ರಹವನ್ನು ಪಡೆಯಬೇಕಾಗಿ ವಿಜ್ಞಪ್ತಿ. ಹಳ್ಳಿ ಜನ ಹಾಗೆ ದೂರದಿಂದ ಬರ್ತಕ್ಕಂಥ ಜನ ಭಕ್ತಾದಿಗಳೆಲ್ಲರೂ ಕೂಡ ಈ ಭಗವಂತನ ರಥೋತ್ಸವದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಆ ಭಗವಂತನ ಕೃಪೆಗೆ ಪಾತ್ರರಾಗಬೇಕಾಗಿ ವಿಜ್ಞಪ್ತಿ. ಜೈ ಶ್ರೀರಾಮ್.